ಪ್ರೀತಿ, ಆಸೆ, ಆಕರ್ಷಣೆ ಈ ಪದಗಳನ್ನ ಕೇಳಿದ್ರೆ ಸಾಕು ಏನೋ ಒಂದು ಫೀಲ್ ಬರುತ್ತಲ್ವಾ? ಇದು ನಮ್ಮೆಲ್ಲರನ್ನೂ ಮುಂದೆ ನೂಕುವ ಒಂದು ಅದ್ಭುತ ಶಕ್ತಿ. ಸರಿ, ನಮ್ಮ ಹಿಂದೂ ಪುರಾಣಗಳಲ್ಲಿ ಈ ಎಲ್ಲ ಭಾವನೆಗಳ ಹಿಂದಿರುವ ಆ ದೈವಿಕ ಶಕ್ತಿ ಯಾವುದು ಅಂತ ಯೋಚಿಸಿದೀರಾ? ಬನ್ನಿ, ಇವತ್ತು ನಾವು ಬಯಕೆಯ ದೇವತೆ ಕಾಮದೇವನ ಬಗ್ಗೆ ಮಾತಾಡೋಣ. ಆತನ ರೋಚಕ ಜಗತ್ತನ್ನೊಮ್ಮೆ ಸುತ್ತಿಬರೋಣ. ನೋಡಿ, ಪಾಶ್ಚಾತ್ಯ ಕಥೆಗಳಲ್ಲಿ ಕ್ಯೂಪಿಡ್ ಅಥವಾ ಇರೋಸ್ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಬಿಲ್ಲು ಬಾಣ ಹಿಡಿದು ಪ್ರೀತಿ ಹುಟ್ಟಿಸೋ ಪುಟ್ಟ ದೇವತೆಗಳು. ನಮ್ಮ ಹಿಂದೂ ಪುರಾಣಗಳಲ್ಲೂ ಒಬ್ಬ ಬಿಲ್ಲುಗಾರ ಇದ್ದಾನೆ, ಅವನೇ ಕಾಮದೇವ. ಆದರೆ ಇವನ ಸ್ಟೈಲೇ ಬೇರೆ. ಅವನ ಬಿಲ್ಲು ಮರದಿಂದ ಮಾಡಿದ್ದಲ್ಲ, ಬದಲಾಗಿ ಸಿಹಿಯಾದ ಕಬ್ಬಿನಿಂದ ಮಾಡಿದ್ದು. ಇನ್ನು ಅವನ ಬಾಣಗಳ ತುದಿಯಲ್ಲಿ ಮಾರಕ ಮೊನೆಗಳ ಬದಲು ಘಮಘಮಿಸುವ ಹೂವಿಗಳಿವೆ. ಅಷ್ಟೇ ಅಲ್ಲ, ರೆಕ್ಕೆಗಳ ಮೇಲೆ ಹಾರೋ ಬದಲು ಇವನಿಗೆ ಗಿಳಿಯ ಮೇಲೆ ಸವಾರಿ ಮಾಡ್ತಾನೆ. ಈ ಚಿಹ್ನೆಗಳೆಲ್ಲ ಸುಮ್ಮನೆ ಅಲಂಕಾರಕ್ಕೆ ಅನ್ಕೋಬೇಡಿ, ಪ್ರತಿಯೊಂದಕ್ಕೂ ಒಂದು ಆಳವಾದ ಅರ್ಥವಿದೆ. ಬಯಕೆಯ ನಿಜವಾದ ಸ್ವರೂಪವನ್ನೇ ಇದು ಬಿಚ್ಚಿಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ವಿಶೇಷವಾದ ಚಿಹ್ನೆಗಳನ್ನ ಹೊಂದಿರುವ ಈ ದೇವತೆ ಯಾರು? ಕಾಮದೇವ ಅಂದ್ರೆ ಯಾರು? ಸರಳವಾಗಿ ಹೇಳೋದಾದ್ರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರೀತಿ, ಬಯಕೆ ಮತ್ತು ಆಕರ್ಷಣೆಯನ್ನೇ ಸಾಕಾರಗೊಳಿಸಿದ ರೂಪ ಆತ. ಇಡೀ ವಿಶ್ವವನ್ನೇ ನಡೆಸುವ ಒಂದು ಮೂಲಭೂತ ಶಕ್ತಿ. ಈ ಕಾಮದೇವ ಹುಟ್ಟಿದ್ದು ಹೇಗೆ ಅನ್ನೋದ್ರ ಬಟ್ಟೆ ಒಂದಲ್ಲ ಹಲವು ಕಥೆಗಳಿವೆ. ಒಂದು ಕತೆ ಹೇಳುತ್ತೆ, ಅವನು ಸೃಷ್ಟಿಕರ್ತ ಬ್ರಹ್ಮನ ಮನಸ್ಸಿನಿಂದಲೇ ಹುಟ್ಟಿದ್ದ, ಅದಕ್ಕೆ ಅವನನ್ನ ಮಾನಸಪುತ್ರ ಅಂತಾನೂ ಕರೀತಾರೆ. ಇನ್ನೊಂದು ನಂಬಿಕೆಯ ಪ್ರಕಾರ ಅವನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯ ಮಗನಾದ ಪ್ರದ್ಯುಮ್ನನ ಅವತಾರ ಅಂತ. ಆದರೆ ಯಾವುದೇ ಕಥೆಯಾಗಿರಲಿ, ಅವನ ಜೊತೆ ಯಾವಾಗಲೂ ಅವನ ಪತ್ನಿ ರತಿ ಇಲ್ತಾಳೆ. ರತಿ ಅಂದ್ರೆ ಭಾವೋದ್ರೇಕದ ದೇವತೆ. ಇವರಿಬ್ರೂ ಸೇರಿದಾಗ ಮಾತ್ರ ಪ್ರೀತಿ ಮತ್ತು ಭಯಕ್ಕೆ ಪರಿಪೂರ್ಣವಾಗೋದು. ಸರಿ, ಈಗ ಕಾಮದೇವನ ಆಯುಧಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇವು ಕೇವಲ ಆಯುಧಗಳಲ್ಲ, ಬಯಕೆಯ ಬೇರೆ ಬೇರೆ ಮುಖಗಳನ್ನ ನಮಗೆ ತೋರ್ಸೋ ಕನ್ನಡಿಗಳಿದ್ದಾಗೆ. ಕಾಮದೇವನ ಆರ್ಸನಲ್ ಅಂದ್ರೆ ಅವನ ಬಳಿ ಇರೋ ವಸ್ತುಗಳಲ್ಲಿ 4 ಬಹಳ ಮುಖ್ಯ. 1 ಅವನ ಕಬ್ಬಿನ ಬಿಲ್ಲು, 2 ಅವನ 5 ಹೂವಿನ ಬಾಣಗಳು, 3 ಅವನ ವಾಹನವಾದ ಗಿಳಿ ಮತ್ತು 4 ಮೀನಿನ ಚಿಹ್ನೆ ಇರೋ ಅವನ ಧ್ವಜ. ಇದರಲ್ಲಿ ಒಂದೊಂದಕ್ಕೂ ಏನು ಅರ್ಥ ಅಂತ ಈಗ ನೋಡೋಣ. ಮೊದಲಿಗೆ ಅವನ ಬಿಲ್ಲು. ಇದು ಕಬ್ಬಿನಿಂದ ಮಾಡಲ್ಪಟ್ಟಿದೆ. ಯೋಚನೆ ಮಾಡಿ, ಕಬ್ಬು ಅಂದ್ರೆ ಸಿಹಿ. ಹಾಗೆ ಬಯಕೆಯೂ ಕೂಡ ಆರಂಭದಲ್ಲಿ ಸಿಹಿಯಾಗಿರುತ್ತೆ. ಆದರೆ ಅದೇ ಕಬ್ಬು ಕೆಲವೊಮ್ಮೆ ಗಾಯವನ್ನು ಮಾಡ್ಬೋದು. ಹಾಗೆಯೇ ಬಯಕೆಯೂ ನೋವನ್ನ ಕೊಡ್ಬೋದು. ಈ ಸಿಹಿ ಮತ್ತು ನೋವಿನ ದ್ವಂದ್ವ ಸ್ವಭಾವವನ್ನ ಈ ಕಬ್ಬಿನ ಬಿಲ್ಲು ಎಷ್ಟು ಸುಂದರವಾಗಿ ಹೇಳುತ್ತೆ ಅಲ್ವಾ? ಇನ್ನು ಅವನ ಬಾಣಗಳು, ಇವು ಕೂಡ ಅಷ್ಟೇ ಕಾವ್ಯಾತ್ಮಕ. ಪ್ರತಿಯೊಂದು ಬಾಣದ ತುದಿಯಲ್ಲೂ ಒಂದೊಂದು ವಿಶೇಷ ಹೂವಿದೆ. ಕಮಲ, ಅಶೋಕ, ಮಾವಿನ ಹೂ, ಮಲ್ಲಿಗೆ ಮತ್ತು ನೀಲಿ ಕಮಲ. ಈ 5 ಹೂಗಳು 5 ರೀತಿಯ ಬಯಕೆಗಳನ್ನ ಮನುಷ್ಯನ ಮನಸ್ಸಿನಲ್ಲಿ ಜಾಗೃತಗೊಳಿಸ್ತವೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚಕ್ಕೆ ತನ್ನ ಪ್ರೀತಿಯ ಸಂದೇಶವನ್ನ ಹರಡೋಕೆ ಕಾಮದೇವ ಬಳಸೋದು ತನ್ನ ವಾಹನ ಗಿಳಿಯನ್ನ. ಗಿಳಿ ಎಷ್ಟು ವೇಗವಾಗಿ ಸುಂದರವಾಗಿ ಹಾರುತ್ತೋ, ಬಯಕೆಯೂ ಅಷ್ಟೇ ವೇಗವಾಗಿ ಅಷ್ಟೇ ಸುಂದರವಾಗಿ ನಮ್ಮ ಮನಸ್ಸನ್ನ ಪ್ರವೇಶಿಸುತ್ತೆ ಅನ್ನೋದಕ್ಕೆ ಇದು ಸಂಕೇತ. ಕೊನೆಯದಾಗಿ ಅವನ ಧ್ವಜ. ಅದರ ಮೇಲೆ ಮಕರ ಅನ್ನೋ ಒಂದು ಪೌರಾಣಿಕ ಸಮುದ್ರ ಜೀವಿ ಅಥವಾ ಮೀನಿನ ಚಿಹ್ನೆ ಇರುತ್ತೆ. ಈ ಚಿಹ್ನೆ ಎಷ್ಟು ಪ್ರಸಿದ್ಧ ಅಂದ್ರೆ ಇದರಿಂದಲೇ ಅವನಿಗೆ ಮಕರಧ್ವಜ ಅನ್ನೋ ಇನ್ನೊಂದು ಹೆಸರು ಕೂಡ ಬಂದಿದೆ. ಸರಿ, ಈಗ ನಮಗೆ ಕಾಮದೇವ ಯಾರು, ಅವನ ವಿಶೇಷತೆ ಏನು ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ. ಈಗ ಅವನ ಜೀವನದ ಅತಿ ದೊಡ್ಡ, ಅತಿ ನಾಟಕೀಯ ಘಟ್ಟಕ್ಕೆ ಹೋಗೋಣ. ಇದು ಬಯಕೆ ಮತ್ತು ತಪಸ್ಸು ಒಂದಕ್ಕೊಂದು ಮುಖಾಮುಖಿಯಾದ ಕಥೆ. ಏನಾಯ್ತು ಆಗ? ಕಥೆ ಹೀಗೆ ಶುರುವಾಗುತ್ತೆ. ದೇವತೆಗಳಿಗೆ ತಾರಕಾಸುರ ಅನ್ನೋ ರಾಕ್ಷಸನಿಂದ ದೊಡ್ಡ ತೊಂದರೆ. ಅವನನ್ನ ಸೋಲ್ಸಕ್ಕೆ ಶಿವ ಪಾರ್ವತಿಯರ ಮಗನಿಂದ ಮಾತ್ರ ಸಾಧ್ಯ. ಆದ್ರೆ ಸಮಸ್ಯೆ ಎಂದೇ ಶಿವ ಆಗ ಘೋರ ತಪಸ್ಸಿನಲ್ಲಿ ಮುಳುಗಿ ಹೋಗಿದ್ದ. ದೇವತೆಗಳಿಗೆ ಬೇರೆ ದಾರಿ ಕಾಣದೆ ಕಾಮದೇವನ ಸಹಾಯ ಕೇಳ್ತಾರೆ. ಹೇಗಾದ್ರೂ ಮಾಡಿ ಶಿವನ ತಪಸ್ಸನ್ನ ಮುರಿದು ಪಾರ್ವತಿಯ ಮೇಲೆ ಪ್ರೀತಿ ಹುಟ್ಟುವಂತೆ ಮಾಡುವಂತ. ಸರಿಯಂತ ಒಪ್ಕೊಂಡ ಕಾಮದೇವ ಧ್ಯಾನದಲ್ಲಿದ್ದ ಶಿವನ ಮೇಲೆ ತನ್ನ ಹೂವಿನ ಬಾಣವನ್ನ ಪ್ರಯೋಗಿಸ್ತಾನೆ. ಅಷ್ಟೇ, ಶಿವನ ಧ್ಯಾನ ಭಂಗವಾಗುತ್ತೆ. ಕೋಪದಿಂದ ಕೆಂಡಾಮಂಡಲನಾದ ಶಿವ ತನ್ನ 3ನೇ ಕಣ್ಣನ್ನ ತೆರೆಯುತ್ತಾನೆ. ಆ ಬೆಂಕಿಗೆ ಕಾಮದೇವ ಅಲ್ಲೇ ಸುಟ್ಟು ಬೂದಿಯಾಗಿ ಹೋಗ್ತಾನೆ. ತನ್ನ ಪತಿಯ ಸ್ಥಿತಿ ಕಂಡು ರತಿ ಗೋಳಾಡುತ್ತಾಳೆ. ಅವಳ ಪ್ರಾರ್ಥನೆಗೆ ಮನಸ್ಸು ಕರಗಿದ ಶಿವ ಒಂದು ವರ ಕೊಡ್ತಾನೆ. ಕಾಮದೇವನಿಗೆ ಇನ್ನು ಮುಂದೆ ಶರೀರ ಇರೋದಿಲ್ಲ, ಆದರೆ ಅವನು ಅನಂಗನಾಗಿ ಅಂದ್ರೆ ದೇಹವಿಲ್ಲದೆ ಎಲ್ಲಾ ಜೀವಿಗಳ ಮನಸ್ಸಿನಲ್ಲಿ ಬಯಕೆಯ ರೂಪದಲ್ಲಿ ಸದಾ ಜೀವಂತವಾಗಿರುತ್ತಾನೆ ಅಂತ. ಒಂದು ಕ್ಷಣ ಯೋಚನೆ ಮಾಡ್ನೋಡಿ. ಶಿವನ 3ನೇ ಕಣ್ಣು, ಅದು ತೆರೆದ್ರೆ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟುಹಾಕೋ ಶಕ್ತಿ ಅದಕ್ಕಿದೆ.
ಅಂತಹ ಅಗಾಧ ಶಕ್ತಿಯ ಮುಂದೆ ಪ್ರೀತಿಯ ದೇವತೆಯ ಹೂವಿನ ಬಾಣ ಏನ್ಮಾಡಕ್ ಸಾಧ್ಯ? ಈ ಘಟನೆಯಿಂದ ಕಾಮದೇವನಿಗೆ ಒಂದು ಹೊಸ ರೂಪ, ಹೊಸ ಹೆಸರು ಸಿಕ್ತು, ಅನಂಗ. ಅಂದ್ರೆ ದೇಹವಿಲ್ಲದವನು. ಅವನ ಭೌತಿಕ ಶರೀರ ನಾಶವಾಯಿತು, ಹೌದು, ಆದರೆ ಅವನು ಅದಕ್ಕಿಂತ ದೊಡ್ಡ ಶಕ್ತಿಯಾದ. ಇಡೀ ವಿಶ್ವದಲ್ಲಿ ಪ್ರತಿಯೊಂದು ಜೀವಿಯ ಮನಸ್ಸಿನಲ್ಲೂ ಪ್ರೀತಿ ಮತ್ತು ಬಯಕೆಯ ರೂಪದಲ್ಲಿ ನೆಲೆಸುವ ಒಂದು ಸಾರ್ವತ್ರಿಕ ಶಕ್ತಿಯಾಗಿ ಬದಲಾದ. ಹಾಗಾದರೆ ಈ ಕಥೆಯಿಂದ ನಾವೇನ್ ಕಲ್ಬೇಕು? ಇದು ಕೇವಲ ತಪಸ್ಸಿನ ಮುಂದೆ ಬಯಕೆ ಸೋತು ಹೋದ ಕಥೆನಾ? ಖಂಡಿತ ಇಲ್ಲ. ಇದಕ್ಕಿಂತ ಆಳವಾದ ಅರ್ಥ ಇದೆ. ಇದು ಬಯಕೆ ಎಂಬುದು ಎಷ್ಟು ಶಾಶ್ವತವಾದ ಶಕ್ತಿ ಮತ್ತು ಈ ಬ್ರಹ್ಮಾಂಡದಲ್ಲಿ ಅದರ ಪಾತ್ರವೇನು ಅನ್ನೋದನ್ನ ಹೇಳುತ್ತೆ. ಕಾಮದೇವನ ಬೇರೆ ಬೇರೆ ಹೆಸರುಗಳನ್ನ ನೋಡಿದ್ರೆ ಬಯಕೆಯ ಬೇರೆ ಬೇರೆ ಮುಖಗಳು ನಮಗೆ ಕಾಣಿಸ್ತವೆ. ಅವನನ್ನ ಮನ್ಮಥ ಅಂತಾರೆ, ಅಂದ್ರೆ ಮನಸ್ಸನ್ನೇ ಕಡಿದುಬಿಡುವನು. ಮದನ ಅಂತಾರೆ, ಅಂದ್ರೆ ಮತ್ತೇರಿಸುವನು. ಅಷ್ಟೇ ಯಾಕೆ, ಕಂದರ್ಪ ಅಂದ್ರೆ ದೇವತೆಗಳ ಗರ್ವವನ್ನು ಮುರಿಯಬಲ್ಲವನು ಅಂತರ್ಥ. ಈ ಹೆಸರುಗಳೇ ಸಾಕು ಬಯಕೆ ಎಷ್ಟು ಸಂಕೀರ್ಣ ಮತ್ತು ಶಕ್ತಿಯುತ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಕೊನೆಯದಾಗಿ ಮತ್ತು ಬಹುಶಃ ಅತಿ ಮುಖ್ಯವಾಗಿ, ಕಾಮದೇವ ಇಚ್ಛಾಶಕ್ತಿಯನ್ನ ಪ್ರತಿನಿಧಿಸುತ್ತಾನೆ. ಅಂದ್ರೆ ಸೃಷ್ಟಿ ಮಾಡುವ ಸಂಕಲ್ಪ ಶಕ್ತಿ. ಇದು ಕೇವಲ ದೈಹಿಕ ಆಕರ್ಷಣೆಯಲ್ಲ, ಇದು ಈ ವಿಶ್ವದಲ್ಲಿ ಹೊಸದನ್ನ ಸೃಷ್ಟಿಸಬೇಕು, ಜೀವನ ಮುಂದುವರಿಬೇಕು ಅನ್ನೋ ಮೂಲಭೂತ ಪ್ರೇರಣೆ. ಈ ಇಚ್ಛಾಶಕ್ತಿ ಇಲ್ಲದಿದ್ರೆ ಬಹುಶಃ ಈ ಸೃಷ್ಟಿಯೇ ಇರುತ್ತಿರಲಿಲ್ಲ. ಹಾಗಾದ್ರೆ ನಮ್ಮ ಕೊನೆಯ ಪ್ರಶ್ನೆ, ಕಾಮದೇವ ಅಂದ್ರೆ ಯಾರು? ಕೇವಲ ನಮ್ಮಲ್ಲಿ ಹುಟ್ಟುವ ಕ್ಷಣಿಕ ಆಸೆಯ ಪ್ರತೀಕನ? ಅಥವಾ ಈ ಇಡೀ ಸೃಷ್ಟಿಗೆ ಕಾರಣವಾದ ಮೂಲಶಕ್ತಿನ? ಅವನ ಕಥೆಯನ್ನ ನೋಡಿದ್ರೆ ಅವನು ಎರಡೂ ಹೌದು ಅನ್ಸುತ್ತೆ. ಇದು ನಮಗೆ ಒಂದು ವಿಷಯವನ್ನು ನೆನಪಿಸುತ್ತೆ. ಬಯಕೆ ಎಂಬ ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಂಡು ಗೌರವಿಸಿದ್ರೆ ಅದು ಸೃಷ್ಟಿಯನ್ನೇ ಮಾಡಬಲ್ಲದು. ಅದೇ ಶಕ್ತಿಯನ್ನ ತಪ್ಪಾಗಿ ಬಳಸಿದ್ರೆ ಅದು ವಿನಾಶಕ್ಕೂ ಕಾರಣವಾಗಬಹುದು.